On invitation of Fr.Arokyaswamy, Rector St. Francis Xavier's Cathedral, Bengaluru, Kennedy Shantkumar, former Chairman Karnataka Christian Development Council, Government of Karnataka, Yoonas Jones, Vice President, Human Rights Department, KCDC, and Wilfred Meshak, Founder and Chairman, Me2V Foundation, visited St. Francis Xavier's Cathedral today 17th October Tuesday near Coles Park, Bengaluru. Rector of St. Francis Xavier's Cathedral, Fr.Arokyaswamy, felicitated J. Kennedy Shantkumar and thanked him for providing the grant of Rs 1 crore 50 lakh for this institution from Government of Karnataka during his tenure as a chairman of Karnataka Christian Development Council. He also thanked Dr. Yoonas Jones for helping in documentation works like BBMP Khata. The guests also inspected the construction work of Community Hall, for which 1 crore grant was approved during last BJP government, and 50 lakh grant was given for the renovation of the building of one of the oldest churches of Bengaluru city. Junubi News report. Say on this today. ನಮ್ಮ ಕೆನಡಿ ಶಾಂತಕುಮಾರ್ ಅವರು ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ನ ಚೇರ್ಮನ್ ಆಗಿ ಅನೇಕ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಅದು ಒಂದು ಬಹಳ ಸಂತೋಷದ ವಿಷಯ. ದೇವರು ಅವ್ರಿಗೆ ನೀಡಿದಂಥ ಒಂದು ಕೊಡುಗೆ, ಒಂದು ಕಾರ್ಯವನ್ನು ಅವರು ಒಳ್ಳೆ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ಎಲ್ಲ ಜನರಿಗೆ ಸಹಾಯ ಮಾಡುವಂಥವರು ತಮ್ಮ ಒಂದು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಅವರಿಗೆ ನನ್ನ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ದೇವರ ಆಶೀರ್ವಾದ ಕೋರ್ತೇನೆ. ವಂದನೆಗಳು. ಸರ್, ಇವತ್ತು ನಮ್ಮ ಕ್ಯಾಥೆಡ್ರಲ್ ಫ್ರಾನ್ಸಿಸ್ ಜೇವಿಯರ್ ಚರ್ಚ್ಗೆ ಬಂದಿದ್ದೆ. ಯಾಕೆ ಬಂದೆ ಅಂತಂದ್ರೆ, ಇವತ್ತು ನಮ್ಮ ಪ್ಯಾರಿಷ್ ಪ್ರಿಸ್ಟ್ ಫಾದರ್ ಆರೋಕ್ಯಸ್ವಾಮಿ ಅವರು ನನ್ನನ್ನು ಇವತ್ತು ಇಲ್ಲಿ ಇನ್ವೈಟ್ ಮಾಡಿ ಒಂದು ಚಹಾ ಕುಡಿಯೋಣ ಬನ್ನಿ ಅಂತ ಕರೆದಿದ್ರು. ಏನು ವಿಚಾರಪ್ಪ ಅಂತಂದ್ರೆ, ಇವತ್ತು ಇಲ್ಲಿ ಬಂದಿದ್ದು ನನಗೆ ಅತಿ ಒಂದು ಸಂತೋಷ ಏನಪ್ಪಾ ಅಂತಂದ್ರೆ, ಆಕ್ಚುಲಿ ನಾನು ಕಳೆದ ಸರ್ಕಾರದಲ್ಲಿ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ನ ನಾನು ಚೇರ್ಮನ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ನನ್ನ ದೊಡ್ಡ ಒಂದು ಭಾಗ್ಯ ಅಂತ ಗೊತ್ತಿಲ್ಲ ನನಗೆ, ಈ ಚರ್ಚ್ಗೆ ಸುಮಾರು ಅನುದಾನವನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ದೊಡ್ಡ ಅವಕಾಶ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನಾನು ಈ ಚರ್ಚ್ಗಾಗಿ ನಾನು 1.5 ಕೋಟಿ ರೂಪಾಯಿಗಳ ಅನುದಾನವನ್ನ ಬಿಡುಗಡೆ ಮಾಡಿಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲ ಸರ್ಕಾರದ ಸಹೋದ್ಯೋಗಿಗಳ ಸಹಕಾರದಿಂದ ಮತ್ತು ಅವತ್ತಿನ ಮುಖ್ಯಮಂತ್ರಿಗಳ ಸಹಕಾರದಿಂದ ನನಗೆ ಈ ಚರ್ಚ್ಗೆ 1.5 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ದೇವರು ನನಗೆ ಒದಗಿಸ್ಕೊಟ್ಟಿದ್ರು. ಅದನ್ನ ಆ ಟೈಮಲ್ಲಿ ಮಾಡಿದ್ದೆ. ಅದನ್ನ ಒಂದು ಕೃತಜ್ಞತೆ ಸಲ್ಲಿಸೋ ರೀತಿಯಲ್ಲಿ ಅಥವಾ ಅದಕ್ಕೊಂದು ಥ್ಯಾಂಕ್ಸ್ ಹೇಳೋ ರೀತಿಯಲ್ಲಿ ನನ್ನನ್ನು ಇವತ್ತು ಫಾದರ್ ಅವರು ನನ್ನನ್ನು ಕರೆಸಿಬಿಟ್ಟು ನನಗೊಂದು ಥ್ಯಾಂಕ್ಸ್ ಕೊಟ್ಟು ಒಂದು ಚಹಾ ಕುಡಿಸಿ ಕಳಿಸು. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ಬಟ್ ಅದು ಮಾಡಿದೀವಿ ಅಂತಕ್ಕಂಥ ವಿಚಾರಕ್ಕಲ್ಲ, ಒಂದು ರೆಕಗ್ನೇಷನ್ ಮಾಡಿದ್ವಲ್ಲ, ದೇವ್ರ ಕೆಲಸ ಮಾಡಿದ್ದಕ್ಕೆ ಒಂದು ರೆಕಗ್ನೇಷನ್ ಸಿಗ್ತಾನಲ್ಲ ಅಂತಕ್ಕಂಥ ಒಂದು ವಿಚಾರಕ್ಕಾಗಿ ಬಹಳ ಸಂತೋಷ ಆಯಿತು. ಅದರಲ್ಲಿ ಬಿಡುಗಡೆ ಆಗಿದೆ ಸರ್. ಮತ್ತೆ ಯಾತಕ್ಕಾಗಿ ಇದು ಕೊಡಲಾಗಿತ್ತು? ಇದು ನೋಡಿ, 1 ಕೋಟಿ ರೂಪಾಯಿ ಬಂದು ನಮ್ಮ ಈ ಚರ್ಚಿನ ಕಾಂಪೌಂಡ್ ನಲ್ಲಿ ಒಂದು ಸಮುದಾಯ ಭವನ ನಿರ್ಮಾಣ ಆಗ್ತಾ ಇದೆ. ಹಳೆ ಸಮುದಾಯ ಭವನ ಇತ್ತು, ಅದು ಬಹಳ ಶಿಥಿಲಾವಸ್ಥೆನಲ್ಲಿತ್ತು. ಆ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಸಮುದಾಯ ಭವನ ಅದಕ್ಕೆ ಹೊಸದಾಗಿ ಕಟ್ಲಿಕ್ಕಾಗಿ ನಾವು 1 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿಕೊಟ್ಟಿದ್ದೀವಿ. ಹಾಗೆ ಇನ್ನು 50 ಲಕ್ಷ ರೂಪಾಯಿ ಈ ಚರ್ಚ್ ಇದು, ಯಾಕಂದ್ರೆ ಇದು ಬಹಳ ಮುಖ್ಯವಾದಂತಹ ಚರ್ಚು ನಮ್ಮ ಸಮುದಾಯ. ಇದನ್ನ ಕೆಥೆಡ್ರಲ್ ಅಂತೀವಿ ನಾವು. ಆಕ್ಚುಲಿ ಈ ಕೆಥೆಡ್ರಲ್ ಚರ್ಚ್ನ ರಿಪೇರಿ ಮತ್ತು ರಿನೋವೇಷನ್ಗಾಗಿ ಒಂದು 50 ಲಕ್ಷ ರೂಪಾಯಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಅದೆರಡು ಸೇರಿ 1.5 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಸ್ನೇಹಿತರಾದಂಥ ನಮ್ಮ ಜೋನ್ಸ್ ರವರು ಸಹ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಅವರು ಸಹ ಆ ಡಾಕ್ಯುಮೆಂಟ್ಸ್ಗಳು ಮಾಡೋದ್ರಿಂದ ಹಿಡಿದು ಈ ಚರ್ಚ್ಗೆ ನನ್ನ ಜೊತೆಯಲ್ಲಿ ಕೋಆರ್ಡಿನೇಟ್ ಮಾಡಿ ಈ ಒಂದು ಅನುದಾನವನ್ನು ಬಿಡುಗಡೆ ಮಾಡೋದ್ರಲ್ಲಿ ಅವರು ಸಹ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಕೇಳಿಕೊಂಡು ಇವತ್ತು ಈ ಚರ್ಚ್ಗೆ ಬಂದು ಒಂದು 10-15 ನಿಮಿಷ ನಾನು ಕಳೆದೆ. ಬಹಳ ಸಂತೋಷವಾದಂಥ ಸಮಯ ಇಲ್ಲಿ ಕಳೆದಿದ್ದೇನೆ. ನಮಸ್ಕಾರ, ನಾನು ಡಾಕ್ಟರ್ ಯೂನಾಸ್ ಜೋನ್ಸ್ ಅಂತ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೈಟ್ಸ್ನ ವತಿಯ ವೈಸ್ ಚೇರ್ಮನ್ ಆಗಿರ್ತೀನಿ. ಹೀಗಾಗಿ ನಾನು ಕೂಡ ಕ್ರೈಸ್ತ ಲೀಡರ್ಶಿಪ್ನಲ್ಲಿ ಇವತ್ತು ಪ್ರಮುಖವಾಗಿ ಓಡಾಡ್ತಾ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬನಾಗಿದ್ದೀನಿ. ಏನಂದರೆ, ಇವತ್ತು ನಮ್ಮ ಸೆಂಟ್ ಫ್ರಾನ್ಸಿಸ್ ಜೇವಿಯರ್ ಕೆಥೆಡ್ರಲ್ ಅಂತ ಒಂದು ದೊಡ್ಡ ಚರ್ಚ್ ಇದೆ. ಇದಕ್ಕೆ ಬಿಷಪ್ ಅವ್ರು ಹೆಡ್ ಆಗಿರ್ತಾರೆ. ನಮ್ಮ ಆರ್ಚ್ ಬಿಷಪ್ ಬರ್ನಾರ್ಡ್ ಮೋರಸ್ ಆದಮೇಲೆ
ಇವಾಗ ನಮ್ಮ ಆರ್ಚ್ ಬಿಷಪ್ ರೆವರೆಂಟ್ ಡಾಕ್ಟರ್ ಪೀಟರ್ ಮೆಚಾರ್ಡ್ ಅವರು ಆಗಿದ್ದಾರೆ. ಈ ಚರ್ಚ್ಗೆ ಇದಕ್ಕೆ ಮುಂಚೆ BBMP ಖಾತಾ ಮತ್ತೆ ಬೇರೆ ವಿಚಾರಗಳು, ಈ ಟ್ಯಾಕ್ಸ್ ಕಟ್ಟೋದು ಅವು ಎಲ್ಲ ಫಾದರ್ ಅಸಿಸ್ಟೆಂಟ್ ಪ್ಯಾರಿಶ್ ಪ್ರೀಸ್ಟ್ ಲೂಕಾಸ್ ಅವರು ಮಾಡ್ತಾ ಇದ್ರು. ಅದಕ್ಕೆ ಸ್ಟಾರ್ಟಿಂಗ್ ಅವರು ನನ್ನ ಕರೆದು ಸ್ವಲ್ಪ ಹೆಲ್ಪ್ ಕೇಳಿ ನಾನು ಕೂಡ ಅದಕ್ಕೆ ಜೊತೆಗಿದ್ದವ್ರ ಜೊತೆಗೆ ಕೆಲಸಗಳು ಮಾಡಿಕೊಟ್ಟಿದ್ದೀವಿ. ಅದಕ್ಕೂ ಮುಂಚೆ ಫಾದರ್ ಅಂತೋನಿ ಸ್ವಾಮಿ ಅವರು ಕೊರೋನಾದಲ್ಲಿ ತೀರ್ಕೊಂಡ್ರು 2019ರಲ್ಲಿ. ಅವರೇ ಈ ಹಾಲ್ನ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಹಾಲ್ ಬಿದ್ದುಬಿಡ್ತು. ಆ್ಯಕ್ಚುಲಿ ಹಾಲ್ ಬಿದ್ದುಬಿಡ್ತು, ತುಂಬ ಮಳೆಗಳಿಂದ ಮಳೆ ಬಂದು ವಿಪರೀತ ಕೆಟ್ಟ ಪರಿಸ್ಥಿತಿಯಲ್ಲಿ ಹಾಲ್ ಬಿದ್ದುಬಿಡ್ತು. ಆವಾಗ ಫಾದರ್ ಬಂದು ಅಂತೋನಿ ಸ್ವಾಮಿ ಅವರು ಹಾಕಿರ್ತಾರೆ. ಹಾಕಿದ್ಮೇಲೆ ಅದು ಸ್ಯಾಂಕ್ಷನ್ ಆಗೋದಿಲ್ಲ. ಅದಾದ್ಮೇಲೆ ಫಾದರ್ ಜಾನ್ ಅಂತೋನಿ ಬರ್ತಾರೆ. ಜಾನ್ ಅಂತೋನಿ ಬಂದು ಈ ಡಾಕ್ಯುಮೆಂಟ್ಸ್ನ ಮತ್ತೆ ಇದನ್ನ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಹಾಕ್ರಿ ಅಂತ ನನಗೆ ಹೇಳ್ತಾರೆ. ನಾನು ಫಾದರ್ ಲೂಕಾಸ್ ಅವರು ಹೋಗ್ತೀವಿ. ಹೋಗಿ OST ಸಂತೋಷಿ ಮತ್ತು ಇನ್ನಿತರ ಗೌರ್ಮೆಂಟ್ ಕೆಲಸದವ್ರನ್ನ ಕರ್ಕೊಂಬಂದು ತೋರಿಸಿ ಆದಮೇಲೆ 1 ಕೋಟಿ ರೂಪಾಯಿ ಹಾಲ್ಗೆ ಸ್ಯಾಂಕ್ಷನ್ ಆಗ್ತದೆ. 50 ಲಕ್ಷ ರೂಪಾಯಿವರೆಗೂ ಈ ಚರ್ಚ್ಗೆ ಸ್ಯಾಂಕ್ಷನ್ ಆಗ್ತದೆ. ಹೀಗಾಗಿ ಇವೆಲ್ಲ ನಾವೇನು ಕೇಳ್ಕೊಂಬರ್ತೀವಿ ಅಂದರೆ, ನೋಡಿ, ನಾನೊಬ್ಬ ಕಾಂಗ್ರೆಸ್ನವನು ಇದ್ರೂ ಕೂಡ ನಮ್ಮ BJPಯಲ್ಲಿ KCDC ಶಾಂತಕುಮಾರ್ ಅವರು ಚೇರ್ಮನ್ ಆಗಿದ್ದಾಗ ನಾವು ಯಾವುದೇ ಪಕ್ಷದ ಮುಖ ಇಟ್ಕೊಂಡು ಹೋಗಲಿಲ್ಲ, ಆ ಪಕ್ಷದ ರೀತಿಯಲ್ಲಿ ಹೋಗಿರಲಿಲ್ಲ. ನಾವೊಬ್ಬ ಕ್ರಿಶ್ಚಿಯನ್ ವರ್ಕರ್ ಅಂತ ಹೋಗಿ ಅದನ್ನು ನಾವೆಲ್ಲ ಸೇರಿ ಅದನ್ನು ಈ ಚರ್ಚಿಗೆ ಆಗಬೇಕಾಗಿರೋ ಅನುದಾನವನ್ನು ದೇವರ ಆಶೀರ್ವಾದದಿಂದ ಇವತ್ತು ಆಗಿದೆ. ಇನ್ನು ಮುಂದೆ ಚರ್ಚ್ಗೂ ಮತ್ತು ಇಲ್ಲಿ ಬರೋ ಜನಕ್ಕೂ ಮತ್ತು ಇಲ್ಲಿರೋ ಪ್ಯಾರಿಶ್ ಪ್ರೀಸ್ಟ್ ಆದಂಥ ಆರೋಕ್ಯಸ್ವಾಮಿ ಅವರು ಇವತ್ತು ನಮಗೆ ಒಂದು ಸಣ್ಣ ಔತಣಕೂಟ IT ಅಂತ ಏನು ಕರಿತೀವಿ ಅದನ್ನು ಇವತ್ತು ನಮ್ಮನ್ನು ಕರೆದು ಸನ್ಮಾನ ಮಾಡಿ ನಮಗೆ ಒಂದು ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ಬಂದು ಇಲ್ಲಿ ಒಂದು 25 ನಿಮಿಷ ಅವ್ರ ಜೊತೆ ಇದ್ದಕ್ಕೆ ಭಾರಿ ಸಂತೋಷ ಆಗ್ತದೆ ನನಗೆ. ಹೀಗಾಗಿ ಇನ್ನೂ ನಮ್ಮ ಕೆಲಸ ಯಾವಾಗಲೂ ಚಾಲನೆಯಲ್ಲಿ ಇರ್ತದೆ ಅಂತ ಈ ಸಮಯದಲ್ಲಿ ನಾನು ಹೇಳ್ಕೊತೀನಿ. ನಮಸ್ಕಾರ. ತಮ್ಮ ಹೆಸರು?